ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು ಸಿಸ್ಟರ್, ನೀವು ಅನ್ಕೊಳ್ಳೋ ಥರ ನೋಡಿ, ನೀವು ಕನ್ವಿನ್ಸ್ ಮಾಡಕ್ ಬರಬೇಡಿ. ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ, ನಾನು ಈ ವಿಷಯದ ಬಗ್ಗೆ ಮಾತಾಡಲೇಬೇಕು. ಮಾತಾಡಿ ನಾನು ಮಾತಾಡಬೇಡಿ ಅಂತ ಹೇಳಲೇ ಇಲ್ಲ. ನನ್ನ ಮಾತು ಸ್ವಲ್ಪ ಕೇಳಿ, ಆಮೇಲೆ ನೀವೇನು ತೀರ್ಮಾನ ಮಾಡಿದ್ರು ಶ್ರೀಮಂತು ಒಪ್ಕೊಳ್ತಾನೆ. ಇವರು ಒಪ್ಕೊಳ್ಳೋದಾ? ಇವ್ರು ಏನೇನ್ ಮಾಡಿದ್ದಾರೆ ಅನ್ನೋದು ಗೊತ್ತಾ ನಿಮ್ಗೆ? ನಮ್ಮ ತಂದೆನ ಇಳಿಸಿದ್ದಾರೆ, ಅದು ದುಡ್ಡಿನ ವಿಚಾರಕ್ಕೆ. ಇದು ಸರಿನಾ? ನೀವೇ ಹೇಳಿ. ಪ್ರತಿ ಸರಿ ಏನೇ ವಿಷಯ ಇದ್ರು ನನ್ನ ಹತ್ರ ಹೇಳಿ, ಇಬ್ರು ಕೂತ್ ಮಾತಾಡಿ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಪ್ರಾಬ್ಲಮ್ನ ಸಾಲ್ವ್ ಮಾಡೋದಿರ್ಲಿ, ಪ್ರಾಬ್ಲಮ್ನ ಇನ್ನೂ ಜಾಸ್ತಿ ಮಾಡ್ತಿದ್ದಾರೆ. ಇವರಿಗೆ ಸಂಬಂಧಕ್ಕಿಂತ ದುಡ್ಡೇ ಮುಖ್ಯ. ಇಲ್ಲ ಸಿಸ್ಟರ್, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಮ್ಮ ಶ್ರೀಮಂತುಗೆ ದುಡ್ಡಿನಕ್ಕಿಂತ ಸಂಬಂಧನೇ ಮುಖ್ಯ. ಬೇಕಾದ್ರೆ ಅವನ ಹತ್ರ ಇರೋ ದುಡ್ಡನ್ನೆಲ್ಲ ನಿಮ್ಗೆ ಖರ್ಚು ಮಾಡ್ಬಿಡ್ತಾನೆ. ದುಡ್ಡೆಲ್ಲ ನಾನು ಹಾ ಮಾಡ್ತೀನಿ. ಇರೊಬ್ಬರ ದುಡ್ಡು ಎಲ್ಲ ಖರ್ಚು ಮಾಡ್ತೀನಿ. ಮಾಡ್ತಾನೆ. ಇಲ್ಲ ಅಂದ್ರೆ ಅಷ್ಟೊಂದೆಲ್ಲ ಖರ್ಚು ಮಾಡಿ ಸರ್ಪ್ರೈಸ್ ಪ್ಲಾನ್ ಮಾಡ್ತಿದ್ನಾ? ಸರ್ಪ್ರೈಸಾ? ಹಾ ಹೌದು ಸಿಸ್ಟರ್, ಸರ್ಪ್ರೈಸ್ ಪ್ಲಾನು. ಮಗ, ಅದನ್ನ ನೀನ್ ನೆನ್ಪು ಮಾಡ್ಕೋ, ಸಪ್ತಮಿ ಸಿಸ್ಟರ್ ಖುಷಿ ಆಗ್ಲಿ ಅಂತ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೆ. ನೆನ್ಪು ಮಾಡ್ಕೋ. ನಾನು ಪ್ಲಾನ್ ಮಾಡಿದ್ನ ಯಾವಾಗ್ಲಪ್ಪ? ಹೌದು ಹೌದು. ಅಯ್ಯೋ ಮರ್ತೇ ಹೋಗಿತ್ತು. ಪ್ಲಾನ್ ಮಾಡಿದೀನಿ ಸರ್ಪ್ರೈಸು. ಏನ್ ಸರ್ಪ್ರೈಸು? ಅದು ಸರ್ಪ್ರೈಸು ನಾನು. ನೀವೇ ಏನೋ ಸರ್ಪ್ರೈಸ್ ಪ್ಲಾನ್ ಮಾಡಿದೀನಿ ಅಂತ ಹೇಳಿದ್ರಿ, ಏನದು? ಅದು 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 ಹೇಳು, ನನಗೆ ಗೊತ್ತಿಲ್ಲ ಏನದು. ಫೋಟೋ 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 ಫೋಟೋನಾ? ಫೋಟೋ. ಏನ್ ಫೋಟೋ? ಏನ್ ಫೋಟೋ? ಏನ್ ಫೋಟೋ? ಏನ್ ಫೋಟೋ? ಏನ್ ಫೋಟೋ? ಫೋಟೋಶೂಟ್. ನ್ಯೂ ಫೋಟೋಶೂಟು. ಏನ್ ಫೋಟೋಶೂಟು? ಏನ್ ಫೋಟೋಶೂಟು? ಏನ್ ಫೋಟೋಶೂಟು? ಏನ್ ಫೋಟೋಶೂಟು? ಅದು ಇದು ಏನಂದ್ರೆ ನಿಶ್ಚಿತಾರ್ಥ ಆದ್ಮೇಲೆ ಮದ್ವೆಗಿಂತ ಮುಂಚೆ ಮಾಡ್ತಾರಲ್ಲ, ಅದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್. ಪ್ರೀ ವೆಡ್ಡಿಂಗ್ ಫೋಟೋಶೂಟ್. ಪ್ರೀ ವೆಡ್ಡಿಂಗ್. ಅಯ್ಯೋ ಪ್ರೀ ವೆಡ್ಡಿಂಗ್. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ರೆಡಿ ಇದೆ. ಹೋಗ್ತಾ ಇರೋದೆ, ಸೀದಾ ಹೋಗ್ತಿರೋದೆ. ಯಾವಾಗ? ಯಾವಾಗ್ಲೂ ನನ್ನ ಸುಮ್ಮನೆ ಯಾವಾಗ್ಲೂ. ಅದು ನಾಳೆನೆ ಪ್ರೀ ವೆಡ್ಡಿಂಗ್ ಫೋಟೋಶೂಟು. ಆದ್ರೂ ಇದೆಲ್ಲ ಅವಶ್ಯಕತೆ ಇತ್ತಾ? ಅದೇ ನಾನು ಅನ್ಕೊಂಡಿದ್ದೆ, ಅವಶ್ಯಕತೆ ಇತ್ತು ಅಂತ ಅನ್ಕೊಂಡಿದ್ದ. ಕೊನೆಗೆ ಮನ್ಸ್ನ ಬದಲಾಯಿಸ್ಬಿಟ್ಟ. ಹೇಗಾದ್ರೂ ಸರಿ, ಸಪ್ತಮಿ ಅವರಿಗೋಸ್ಕರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸ್ಲೇಬೇಕಂತ ಹಠ ಹಿಡ್ದು ಕೂತಿದ್ದಾನೆ. ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಗ್ರ್ಯಾಂಡ್ ಆಗಿ ನಡೀಲಿ ಅಂತ ಆಸೆ ಪಡ್ತಿರುವಾಗ ಅವನಿಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ? ಎಷ್ಟಾದ್ರೂ ಖರ್ಚಾಗ್ಲಿ ಎಲ್ಲ ರೆಡಿ ಇದೆ, ಹೋಗ್ತಿರೋದೆ. ಹೌದು, ಫೋಟೋ ಶೂಟ್ ಎಲ್ಲಿ? ಮನೆನಾ? ಮನೇಲಿ ಮಾಡಿದ್ರೆ ಚೆನ್ನಾಗಿರುತ್ತಾ? ಮನೇಲಿ ಯಾರಾದ್ರೂ ಮಾಡ್ತಾರಾ? ಮನೆಯಲ್ಲಿ ಮಾಡಲ್ಲ, ಮನೆಯಲ್ಲಿ ಫೋಟೋ ಶೂಟ್ ಮಾಡಲ್ಲ. ಅದಕ್ಕಂತಾನೆ ಕಾಸ್ಟ್ಲಿ ರೆಸಾರ್ಟ್ ಬುಕ್ ಮಾಡಿದ್ದೇನೆ. ಅಲ್ವೇನೋ? ಕಾಸ್ಟ್ಲಿ ರೆಸಾರ್ಟ್. ಅಯ್ಯೋ ಮರ್ತೇ ಹೋಗಿತ್ತು ನನಗೆ. ಅಯ್ಯೋ ಎಷ್ಟು ಕಾಸ್ಟ್ಲಿ ಗೊತ್ತಾ? ಬುಕ್ ಮಾಡಿದ್ದೀನಿ. ನಾಳೆನೆ ಮೇಲೆ ಹೋಗ್ತಾ ಇರ್ತೀವಿ. ಅಲ್ಲ, ಈಗ ಸಡನ್ ಆಗಿ ನಾಳೆನೆ ಹೋಗೋಣ ಅಂದ್ರೆ ಹೇಗೆ? ಮನೇಲೂ ಕೂಡ ನಾನು ಏನೂ ಹೇಳಿಲ್ಲ. ಅಮ್ಮಂಗ್ ವಿಷಯ ಗೊತ್ತಾದ್ರೆ ಅವ್ರು ತುಂಬಾ ಕೋಪ ಮಾಡ್ಕೋತಾರೆ. ಪರವಾಗಿಲ್ಲ, ನಾನು ಮಾವನ ಹತ್ರ ಮಾತಾಡ್ತೀನಿ. ನೀವು ಒಬ್ರೇ ಬಂದ್ರೆ ಸಾಕು. ಅದದು ನೀವು ಒಬ್ಬರೇ ಬಂದ್ರೆ ಚೆನ್ನಾಗಿರಲ್ಲ. ನಿಮ್ ಜೊತೆ ತಮ್ಮ ತಂಗಿನೂ ಕರ್ಕೊಂಬನ್ನಿ ಅಂತ ಹೇಳ್ತಿದ್ದಾನೆ. ಅಲ್ವೇನು ಶ್ರೀಮಂತು?
ನಿಜವಾಗ್ಲೂನಾ? ನಮ್ರತಾ ಕಿಟ್ಟಿಗಂತೂ ಫೋಟೋ ಶೂಟ್ ಅಂದ್ರೆ ಸಖತ್ ಹುಚ್ಚು. ಈ ಹುಚ್ಚು ನೋಡಿ ನನಗೂ ಹುಚ್ಚಿಡ್ತಿದೆ. ಏನಂದ್ರಿ? ಏನಿಲ್ಲ ಏನೂ ಇಲ್ಲ ಏನಿಲ್ಲ. ಮನೆಗೆ ಹೋಗಿದ ತಕ್ಷಣ ನಮ್ಮ ಕಿಟ್ಟಿಗೆ ಇಬ್ರಿಗೂ ಈ ವಿಷಯ ಹೇಳ್ತೀನಿ. ಅವರಿಬ್ರು ತುಂಬಾ ಖುಷಿ ಆಗ್ತಾರೆ. ಖುಷಿ ಆಗೋದು ಅವರು, ಖರ್ಚಾಗೋದು ನಮ್ದು. ಹೌದು, ನಮ್ ಫ್ಯಾಮಿಲಿಯಿಂದ ನಮ್ರತಾ ಕಿಟ್ಟಿ ಬರ್ತಿದ್ದಾರೆ. ನಿಮ್ ಫ್ಯಾಮಿಲಿಯಿಂದ ಯಾರು ಬರ್ತಿದ್ದಾರೆ? ನಿಮ್ ತಮ್ಮ ತಂಗಿರು ಬರ್ತಿಲ್ವಾ? ಅವರೆಲ್ಲ ಸುಮ್ಮನೆ ಯಾಕೆ ಬಿಡಿ. ಅವ್ರನ್ನೆಲ್ಲ ಯಾಕೆ ಕರ್ಕೊಂಬರೋದು ಅಂತ ಯೋಚನೆ ಮಾಡ್ತಿಲ್ಲ ನಮ್ ಶ್ರೀಮಂತು. ಕರ್ಕೊಂಡು ಬಂದೇ ಬರ್ತೀನಂತ ಹೇಳ್ತಿದ್ದಾನೆ. ಸಮರ್ಥ್, ಜಾನ್ವಿ, ವಿಭಾ ಎಲ್ರೂ ಬರ್ತಿದ್ದಾರೆ. ಒಟ್ನಲ್ಲಿ ನಾಳೆ ಸಂಭ್ರಮನೋ ಸಂಭ್ರಮ. ಸಂಭ್ರಮ ಅಂತಿದ್ದಾಗೆ ನೆನ್ಪಾಯ್ತು, ನಾಳೆ ಯುಗಾದಿ ಹಬ್ಬ ಇದೆ. ಇವ್ರು ಬೇರೆ ಇಷ್ಟೊಂದು ಪ್ರೀತಿಯಿಂದ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಾರೆ. ಇದೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ಅನಾವಶ್ಯಕವಾಗಿ ದುಡ್ಡು ವೇಸ್ಟ್ ಆಗುತ್ತೆ. ನಾನು ಅಮ್ಮನ ಹೆಂಗೋ ಕನ್ವಿನ್ಸ್ ಮಾಡ್ತೀನಿ. ಸರಿ, ನಾನು ಹೊರಡ್ಲಾ? ನಾಳೆಗೆ ತುಂಬಾ ಪ್ರಿಪ್ರೇಷನ್ಸ್ ಇದೆ. ಡ್ರೆಸ್ಗಳ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ. ಫೋಟೋ ಶೂಟ್ ಡ್ರೆಸ್ಗಳೆಲ್ಲ ಬಾಡಿಗೆಗೆ ತರೋದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಆಯ್ತಾಯ್ತು ಆಯ್ತು, ನನ್ನ ಜೇಬೆಲ್ಲ ಖಾಲಿ ಆಯ್ತು. ಹಾ? ಏನಿಲ್ಲ, ಏನೂ ಇಲ್ಲ. ರಾಮಾಗಿ ಹೋಗ್ಬನ್ನಿ, ಎಲ್ಲ ರೆಡಿ ಇದೆ ಅಂತ ಹೇಳ್ದೆ. ಸರಿ, ಬಾಯ್ ಬಾಯ್ ಬಾಯ್. ಮಗ, ಏಯ್ ನಿನ್ನ ಬೀಸೋ ದೊಣ್ಣೆಯಿಂದ ತಪ್ಸಿದೀನಿ ಕಣ. ಸಮೀರ ಕರಿತವ್ರು ನೋಡು. ಅಯ್ಯೋ ಸೋತೋಗ್ಬಿಡ್ತೀನಿ ಕಣ. ಬೀಸ ದುಡ್ಡಿಂದ ತಪ್ಪಿಸ್ಕೋಬಹುದು, ಅರೆ ನಿನ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಕಳ್ಸ್ವಾಮಿ, ಮಗನೇ, ನಿನ್ನ ಹೆಸರು ಸ್ವಾಮಿ ಅಂತಲ್ಲ, ಪುಂಗ್ಸ್ವಾಮಿ ಅಂತ ಇಡ್ಬೇಕಿತ್ತು. ನನ್ ಮುಂದೆ ನಿಂತ್ಕೊಂಡು ರೆಸಾರ್ಟ್ ಫೋಟೋಶೂಟ್ ಅಂತ ಪುಂಕ್ತಿಯಾ? ಮಗ, ನೀನ್ ಪ್ರಪಾತಕ್ಕೆ ಬೀಳೋದನ್ನ ತಪ್ಸಿದೀನಿ ಕಣ, ಖುಷಿ ಪಡೋ. ಬೆಂಕಿಯಿಂದ ಬಾಂಡ್ಲಿಗೆ ಬಿದ್ದಂಗೆ ಆಯ್ತು ನನ್ನ ಪರಿಸ್ಥಿತಿ. ಅಲ್ವಲ್ಲೋ, ಈ ರೆಸಾರ್ಟ್ ಫೋಟೋಶೂಟ್ ಎಲ್ಲ ಬೇಕಿತ್ತ ಅಂತ ಕೇಳ್ತೀಯಲ್ಲ. ಸಪ್ತಮಿ ಸಿಸ್ಟರ್ನ ನೋಡಿದ್ಯಾ? ನಾನು ರೆಸಾರ್ಟ್ ಫೋಟೋಶೂಟ್ ಅಂತ ಟಾಪಿಕ್ನ ಚೇಂಜ್ ಮಾಡಿಲ್ಲ ಅಂದ್ರೆ ಇನ್ ಸ್ವಲ್ಪ ಹೊತ್ತಲ್ಲೇ ಕೈಯಲ್ಲಿರೋ ಉಂಗ್ರ ತೆಗೆದು ನಿನ್ ಕೈ ಕೊಡ್ತಿದ್ರು. ಅದು ಸರಿನೇ ಬಿಡು. ಆದ್ರೆ ಫೋಟೋಶೂಟ್ಗೆ ಸುಮಾರು ಖರ್ಚಾಗುತ್ತಲ್ಲ, ಅದಕ್ಕೇನ್ ಮಾಡೋದು? ಹೋಗ್ಲಿ, ಫೋಟೋಶೂಟ್ಗೆ ಎಷ್ಟು ಖರ್ಚಾಗುತ್ತೆ? ಅಬ್ಬಬ್ಬಾ ಅಂದ್ರೂ ಒಂದು 5,000. ಜಾಸ್ತಿ ಏನಾಗಲ್ಲ ಮಗ. ಈ 5 ಪಕ್ಕ 1 0 ಹಾಕಿದ್ರೆ ಸಾಕು, ಅಷ್ಟೇ 1,000 ಖರ್ಚಾಗೋದು. 50 ರೂಪಾಯಿ? 50,000? ಹೋಗಲವು, ಅಷ್ಟೆಲ್ಲ ಆಗಲ್ಲ. ನೀನ್ ಇದೆಯಲ್ಲ ಮುಂಚೆ ಐಡಿಯಾ ಕೊಟ್ಮೇಲೆ ದುಡ್ಡು ನೀನೇ ಕೊಡ್ತೀಯಾ? ನಾಳೆ ರೆಸಾರ್ಟಲ್ಲಿ ಎಲ್ಲ ನೀನೇ ನೋಡ್ಕೋತೀಯಾ? ನನಗೆ ಗೊತ್ತು, ನನ್ನ ಫ್ರೆಂಡ್ ಬಗ್ಗೆ ನಂಗೆ ಗೊತ್ತು. ಲವ್ ಬಿಡು ಸಮಯ, ಖರ್ಚೆಲ್ಲ ಈ ಬಡಪೈ ಮೇಲೆ ಹಾಕ್ಬೇಕಂತ ತೀರ್ಮಾನ ಮಾಡಿದ್ಯಾ? ಲವ್ ನಿಂತ್ಕೊಳ್ಳೋ.